ಸದ್ಯದಲ್ಲೇ ಒಂದು ನ್ಯೂಸ್ ನೀವು ಗಮನಿಸಿರ್ಬೋದು. ಅದೇನೆಂದ್ರೆ, ಕೇರಳದಲ್ಲಿ ಯಾರೋ ಒಬ್ರು ಸ್ನಾನ ಮಾಡುವಾಗ ಕಾಗೆ ಒಂದು ಅವ್ರ ಬಳೆಯನ್ನ ತೆಗೆದುಕೊಂಡು ಹೋಯ್ತು. ಅದು ತೆಗೆದುಕೊಂಡು ಹೋಗಿ ತನ್ನ ಗೂಡ್ನಲ್ಲಿ ಇಡ್ತು. ಅನ್ವರ್ ಅನ್ನೋ ಒಬ್ಬ ಮುಸ್ಲಿಂ ವ್ಯಕ್ತಿ ಆ ಬಳೆಯನ್ನ ಮರ ಹತ್ತುವಾಗ ನೋಡಿ ತಮ್ಮ ಸ್ಥಳೀಯ ಲೈಬ್ರರಿಯಲ್ಲಿ ನೋಟಿಸ್ ಬೋರ್ಡ್ನಲ್ಲಿ ಸತತ 3 ವರ್ಷಗಳ ಕಾಲ ಸೂಚಿಸಿದ್ರು. ಕೊನೆಗೆ ಆ ಬಳೆ ಮಾಲೀಕರು ತಮ್ಮ ಗುರುತು ಸಾಬೀತುಪಡಿಸಿ ಅದನ್ನ ಅನ್ವರ್ ಅವರಿಂದ ಪಡೆದುಕೊಂಡಿದ್ದೇ ಸುದ್ದಿ. ಅನ್ವರ್ ಅವ್ರ ರೀತಿ ಮಾಡಲು ಕಾರಣ ಏನ್ ಗೊತ್ತಾ? ಯಾಕೆ ಅಂದ್ರೆ, ಕಟ್ಟ ಕಡೆಯ ಪ್ರವಾದಿ ಮುಹಮ್ಮದ್ ಅವರ ಮೇಲೆ ಶಾಂತಿ ಇರಲಿ, ಅವ್ರು ಹೇಳಿದಂತೆ ಕಳೆದು ಹೋದ ವಸ್ತುವನ್ನ ತೆಗೆದುಕೊಳ್ಳುವವರು ಅದನ್ನು ಘೋಷಿಸದ ಹೊರತು ದಾರಿ ತಪ್ತಾರೆ. ಅಂದ್ರೆ ಅವ್ರು ಹೇಳಿದಂತೆ ಕಳೆದು ಹೋದ ವಸ್ತುವನ್ನು ಕಂಡವರು ಅದನ್ನು 1 ವರ್ಷದವರೆಗೆ ಘೋಷಿಸಬೇಕು. ಅದರ ಮಾಲೀಕರು ಬಂದ್ರೆ ಅವರು ಅದನ್ನು ಅವ್ರಿಗೆ ಕೊಡ್ಲಿ, ಇಲ್ದಿದ್ರೆ ಅದು ಅವರದು. ಅದೆಷ್ಟೇ ವರ್ಷಗಳಾದರೂ ಆ ವಸ್ತುವಿನ ಮಾಲೀಕ ಬಂದು ಕೇಳಿದಾಗ ಅದನ್ನು ಹಿಂತಿರುಗಿಸಬೇಕೆಂದು ಹೇಳಿಕೊಟ್ಟಿದ್ದಾರೆ. ಈ ರೀತಿಯ ಅದ್ಭುತ ಬೋಧನೆಗಳನ್ನು ಬೋಧಿಸಿದ ಪ್ರವಾದಿಯವರಿಗೆ ಕೊಡಲಾದ ಕುರ್ಆನ್ ಓದಲು ನಿಮ್ಗೆ ಇಷ್ಟ ಇದೆಯಾ? ಇಷ್ಟ ಇದ್ದಲ್ಲಿ ಈ ಕೆಳಗಿರೋ ನಂಬರ್ಗೆ ಒಂದು ವಾಟ್ಸ್ಆ್ಯಪ್ ಮೆಸೇಜ್ ಕಳಿಸಿ.